ನಮಸ್ಕಾರ ಸ್ನೇಹಿತರೆ, ಮಾಲಾಸ್ ಪೇಜಸ್ಸಿಗೆ ಎಂದಿನಂತೆ ಸ್ವಾಗತ. ಮರ ಗಿಡಗಳು ಮನುಷ್ಯನಿಗೆ ಮಾಡುವ ಸಹಾಯವು ಎಲ್ಲರಿಗೂ ತಿಳಿದೇ ಇದೆ. ಅವು ಎಷ್ಟೇ ಅನಾನುಕೂಲ ಪರಿಸ್ಥಿತಿಯಲ್ಲಿದ್ದರೂ ಹೂ, ಹಣ್ಣು, ಕಾಯಿ ಕೊಟ್ಟು ನಮಗೆ ಸಹಾಯ ಮಾಡೇ ಮಾಡ್ತವೆ. ನಾನು ನನ್ನ ಇವತ್ತಿನ ವಿಡಿಯೋದಲ್ಲಿ ಇಂಥದ್ದೇ ಒಂದು ಮರದ ಬಗ್ಗೆ ಮಾತಾಡ್ತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ. ಇದು ನನ್ನ ಪುಟ್ಟ ಗಾರ್ಡನ್ನಲ್ಲಿರೋ ಪಪ್ಪಾಯಿ ಮರ. ಅದನ್ನು ನಿಮಗೆ ನಾನು ತೋರಿಸ್ಬೇಕು. ಅದು ಒಂದು ವಿಭಿನ್ನ ಪರಿಸ್ಥಿತಿಯಲ್ಲಿದ್ದರೂ ಅದಕ್ಕೆ ಎಷ್ಟೇ ಕಷ್ಟ ಆದರೂ ಅದು ಬೆಳೆದು ಹೂ, ಹಣ್ಣು, ಕಾಯಿ ಕೊಡ್ತಾ ಇದೆ. ಬನ್ನಿ ಅದ್ರ ಬಗ್ಗೆ ನಿಮಗೆ ತೋರಿಸ್ತೀನಿ. ಇವತ್ತಿನ ವಿಡಿಯೋದ ಕಂಟೆಂಟು ನನ್ನ ಪಪ್ಪಾಯಿ ಮರ. ನೋಡಿ, ಇದೇ ಮರ ನಾನು ಹೇಳಿದ್ದು ಪಪ್ಪಾಯಿ ಮರ. ನಮ್ಮ ಮನೆಯ ಹಿಂದೆ 1 ವರ್ಷದ ಹಿಂದೆ ನೆಟ್ಟಿದ್ದೆ. ಸೇಫ್ಟಿಗಾಗಿ ಕಬ್ಬಿಣದ ಗ್ರಿಲ್ಸನ್ನು ಸೈಡಲ್ಲೂ ಮೇಲ್ಗಡೆಯೂ ಹಾಕ್ಸಿದ್ದೀವಿ. ನೋಡಿ, ಮೇಲ್ಗಡೆಯೂ ಗ್ರಿಲ್ಸ್ ಇದೆ. ಎಷ್ಟು ಬೆಳೆದ್ರೂ ಇದಕ್ಕಿಂತ ಎತ್ತರ ಹೋಗಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೆ ನಾನು. ಈಗ ನೋಡಿ, ಗ್ರಿಲ್ಸು ದಾಟಿ ಪಪ್ಪಾಯಿ ಮರ ಮೇಲಕ್ಕೆ ಬೆಳೆದಿದೆ. ನನಗೆ ಈ ಗ್ರಿಲ್ಸ್ ಏನೂ ತಡೆಯಲ್ಲ ಅನ್ನೋ ಥರ ಮೇಲಕ್ಕೆ ಬಂದು ಬೆಳೆದಿದ್ದು ಅಲ್ಲದೆ ಅಲ್ಲಿ ಕಾಯಿ, ಹಣ್ಣು ಎಲ್ಲ ಆಗಿದೆ. ಎಂಥ ವಿಚಿತ್ರ ಅಲ್ವಾ? ನಾವು ಈಗಾಗಲೇ ಇದರಿಂದ ಒಂದು 10-15 ಹಣ್ಣು ಕುಯ್ದಿದ್ದೀವಿ. ಇನ್ನೂ ಎಷ್ಟೊಂದಿದೆ ನೋಡಿ. ಹಣ್ಣು ಸಹ ತುಂಬ ರುಚಿ, ಸಿಹಿನೂ ಇದೆ. ಇದಕ್ಕೆ ನಾನೇನು ಹೆಚ್ಚು ಗೊಬ್ಬರನೂ ಕೊಟ್ಟಿಲ್ಲ. ಏನೋ ವರ್ಷದಲ್ಲಿ 1-2 ಸಲ ಸಗಣಿ ಗೊಬ್ಬರ, ಆಮೇಲೆ ತರಗೆಲೆ ಹಾಕಿದ್ದೀನಿ ಅಷ್ಟೇ. ನೋಡಿ, ಈಗ ತೋರಿಸ್ತಾ ಇರೋದು ಈ ಪಪ್ಪಾಯಿ ಮರ ಪಕ್ಕ ಇದೆಯಲ್ಲ, ಅದು ನುಗ್ಗೆ ಮರ. ಅದು ಸಹ ಅಷ್ಟೇ ಗ್ರಿಲ್ಲಿಂದ ಮೇಲೆ ಬೆಳೆದಿದೆ. ಚೆನ್ನಾಗಿ ಬೆಳೆದು ಇದು ಹೂವು, ಕಾಯಿ ಎಲ್ಲ ತುಂಬ ಕೊಡ್ತು. ಎರಡೂ ತುಂಬ ಕಾಂಪಿಟಿಷನ್ನಲ್ಲಿ ಬೆಳೀತಾ ಇದ್ದಾವೆ. ನರ್ಸರಿಯಿಂದ ತಂದ ಗಿಡ ಅಲ್ಲ ಇದು. ನಾನು ಶಾಪಿಂದ ಹಣ್ಣು ತಂದಿರ್ತೀವಲ್ಲ, ಅದರದ್ದು ಬೀಜವನ್ನು ಗಿಡ ಮಾಡಿ ನೆಟ್ಟಿರೋದು. ಬೀಜದ ಗಿಡ ಇದು. ಈ ಮರದ ಹಣ್ಣು ಕುಯ್ಬೇಕಾದ್ರೆ ಈ ಥರ ಶೀಟ್ ಮೇಲೆ ಹತ್ತಿ ಕುಯ್ಬೇಕು. ಮರ ಇಷ್ಟು ಕಷ್ಟ ಆದರೂ ಇದು ಗ್ರಿಲ್ಲಿಂದ ಮೇಲೆ ಬಂದು ಹಣ್ಣು ಕೊಡ್ತಿದೆಯಲ್ಲ, ಇದ್ರ ಮೇಲೆ ನಂಗೆ ತುಂಬ ಇಷ್ಟ. ಈ ಹಣ್ಣಿಗೂ ಮಾರ್ಕೆಟ್ ಹಣ್ಣಿಗೂ ಇರೋ ರುಚಿಯ ವ್ಯತ್ಯಾಸ ಚೆನ್ನಾಗಿ ಗೊತ್ತಾಗುತ್ತೆ. ಅಕ್ಕಪಕ್ಕದವರಿಗೂ ನೆಂಟರಿಗೂ ಕೊಟ್ಟಾಗ ಅವರಿಂದನೂ ಈ ಹಣ್ಣು ಶಾಬಾಷ್ಗಿರಿ ಪಡೆದಿದೆ. ಬೆಳೆದ ನಮಗೂ ಒಂಥರ ಹೆಮ್ಮೆ. ವಿಡಿಯೋ ಇಷ್ಟ ಆದರೆ ಲೈಕು, ಶೇರು, ಕಮೆಂಟ್ ಮಾಡಿ. ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬೈ ಬಾಯ್.